ಓಕೆ, ನಮಸ್ತೆ. ಇವತ್ತಿನ ದಿನ ಬಾಗಲಗುಂಟೆಯಲ್ಲಿ ಇರ್ತಕ್ಕಂಥ ಮಂಜುನಾಥ್ ಬ್ರದರ್ ಮನೆಗೆ ಬಂದಿದ್ದೀವಿ. ಅವರಿಗೆ ಈ ಒಂದು ಆಲ್ಕಲೈನ್ ವಾಟರ್ ಏನಕ್ಕೋಸ್ಕರ ಇಷ್ಟ ಆಯ್ತು, ಅವ್ರಿಗಿನ್ನ ಏನೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇತ್ತು, ಏನಕ್ಕೋಸ್ಕರ ಬೈ ಮಾಡ್ಕೊಂಡ್ರು, ಆ ಒಂದು ಇನ್ಫಾರ್ಮೇಶನ್ ತಗೊಳ್ಳೋಣ. ಬ್ರದರ್ ನಮಸ್ತೆ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ರಿ? ಬಗಲಗುಂಟೆ ME ಲೆವೆಟ್ ಇಂದ ಬರ್ತಾ ಇದ್ದೀನಿ. ಏನ್ ಮಂಜುನಾಥ್ ಅಂತ ಹೇಳಿ. ಸೊ ನಂದು ಹೆಲ್ತ್ ಪ್ರಾಬ್ಲಮ್ ಏನಿತ್ತು ಅಂದ್ರೆ ಜಾಸ್ತಿ ಗ್ಯಾಸ್ಟ್ರಿಕ್ ಇತ್ತು, ಬ್ಯಾಕ್ ಪೇನ್ ಇತ್ತು, ಮತ್ತೆ ಕೊಲೆಸ್ಟ್ರಾಲ್ ಇತ್ತು ಜಾಸ್ತಿ. ಓಕೆ, ಸೊ ರೆಸಿಸ್ಟೆನ್ಸ್ ಪವರೇ ಇಲ್ಲ ಅನ್ನೋ ತರ ಫೀಲ್ ಆಗ್ತಿತ್ತು. ತುಂಬಾನೇ ಎನರ್ಜಿ ತುಂಬಾ ಡ್ರಾಪ್ ಕಮ್ಮಿ ಆಗ್ತಿತ್ತು. ಹೀಗೆ ನಮ್ಮ ಅಕ್ಕನ ಮುಖಾಂತರ ಗೊತ್ತಾಯ್ತು. ಸೊ ಇಲ್ಲಿ ದಾಸರಳ್ಳಿಲಿ ಸರಾಕೆರೆ ಇದೆ, ಒಂದ್ಸಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂತ ಹೇಳಿದ್ರು. ಸರಿ, ಒಂದ್ಸಲಿ ಜಸ್ಟ್ ಟ್ರೈ ಮಾಡೋಣ. ಸೊ ಎಲ್ಲಾನು ನೋಡಾಯ್ತು, ಇದು ನೋಡೋಣ ಅಂತ ಹೇಳಿ ನಾನು ಆ ಮೈಂಡ್ ಸೆಟ್ ಇಂದಾನೆ ಬಂದಿದ್ದು ಆಕ್ಚುಲಿ. ಸೊ ಅಲ್ಲಿ ಬಂದು ಜಸ್ಟ್ ಟ್ರೈ ಮಾಡಿದೆ, ಬಟ್ ಸಮಥಿಂಗ್ ಡಿಫ್ರೆಂಟ್. ಬಟ್ ನಾವು ಸ್ವೆಟ್ ಆಗ್ತಿದ್ವಿ, ಅಯಾನ್ಸ್ ಅದೆಲ್ಲ ತುಂಬಾ ಚೆನ್ನಾಗಾಯ್ತು. ಸ್ವಲ್ಪ ಮಟ್ಟಿಗೆ ನನಗೆ ಏನಾಗ್ತಿತ್ತು ಅಂದ್ರೆ ಲೂಸ್ ಮೋಷನ್ ಆಗ್ತಿತ್ತು, ತಲೆನೋವು ಬರ್ತಿತ್ತು. ಯಾಕೆಂದ್ರೆ ಫಸ್ಟ್ 2 days ನಮ್ಮಲ್ಲಿರುವಂತ ಟಾಕ್ಸಿಸ್ ಎಲ್ಲ ಏನಿದೆ ಅದೆಲ್ಲ ಬಂದು ಕ್ಲೆನ್ಸ್ ಆಗ್ತಾ ಇತ್ತು ಪ್ರೋಸೆಸ್ ಅಲ್ಲಿ. ಅಯ್ಯೋ ಏನು ಇಷ್ಟು ಜಾಸ್ತಿ ಆಯ್ತಲ್ಲ, ಮತ್ತೆ ಹೋಗೋದು ಬೇಡ ಅಂತ ಮೈಂಡ್ ಸೆಟ್ ಬಂತು. ಆದ್ರೂ ಇಲ್ಲ, ಬೇಡ ನೋಡೋಣ, ಸಮಥಿಂಗ್ ಇಸ್ ಡಿಫ್ರೆಂಟ್ ಅಂತ ನಾನು ನೆಕ್ಸ್ಟ್ ಟ್ರೈ ಮಾಡಿದೆ, ಮುಂದೆ ಹೋದೆ. ಓಕೆ, ನೆಕ್ಸ್ಟ್ ಹಂಗೆ ಹೋಗ್ತಾ 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 ಆಲ್ಮೋಸ್ಟ್ ನಾನು ಒಂದು 3 weeks ಕಂಪ್ಲೀಟ್ ಮಾಡಿರ್ಬೇಕು ನಾನು ಸರಾಕೆರಲ್ಲಿ. ಆಲ್ಮೋಸ್ಟ್ ನನಗೆ 60% ಅಷ್ಟು ರಿಸಲ್ಟ್ ಸಿಕ್ಕಿದೆ. ಓಕೆ, ಬ್ಯಾಕ್ ಪೇನು ಏನೂ ಇಲ್ಲ, ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಸ್ವಲ್ಪ ಇದೆ, ಬಟ್ ಕಮ್ಮಿ ಆಗಿದೆ, ತುಂಬಾ ಜಾಸ್ತಿ ಕಮ್ಮಿ ಆಗಿದೆ. ಇವಾಗ ಸ್ಟ್ರೈಟ್ ಆಗಿದ್ದೀನಿ. ಆಟೋಮೆಟಿಕ್ ಆಗಿ ನನ್ನ ಕೆಲಸ ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಳ್ಳೋ ಅಷ್ಟು ಕೆಪಬಿಲಿಟಿ ಬಂದಿದೆ. ಅದಾದ ಮೇಲೆ ನನಗೆ ಗೊತ್ತಾಯ್ತು ನೀರಲ್ಲಿ ಎಷ್ಟು ವಿಷಕಾರಿ ಇದೆ ಅಂತ ಹೇಳಿ. ಆಯ್ತಾ, ಇವತ್ತು ಆ ನೀರ್ ಯಾಕೆ ನಾವು ಕುಡಿಯುವಂತ ನೀರು ಅಷ್ಟೊಂದು ವಿಷಕಾರಿಯಾಗಿದೆ. ಸೊ ನಾನು ಅಲ್ಲಿ ಹೋದಾಗ ಗೊತ್ತಾಯ್ತು ಈ ನೀರಲ್ಲಿ ಏನೇನ್ ಇರ್ಬೋದು, ಯಾಕೆ ಆ ನೀರು ಅಷ್ಟು ಚೆನ್ನಾಗಿದೆ, ನಾವು ಕುಡಿಯೋ ನೀರು ಅಷ್ಟು ಚೆನ್ನಾಗಿಲ್ಲ, ಅದರಲ್ಲಿ ಏನ್ ಡಿಫರೆನ್ಸ್ ಇದೆ ಅಂತ ಗೊತ್ತಾಯ್ತು. ಓಕೆ, ಸೊ ಫಸ್ಟ್ ನಾನು ನೋಡಿದ್ದು ಅದ್ರಲ್ಲಿ ನಮಗೆ ಬೇಕಾಗಿರುವಂತ ಖನಿಜಾಂಶಗಳು ಅಂದ್ರೆ ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್ ಎಲ್ಲ ಕಣ್ಣಲ್ಲೇ ನಮ್ಗೆ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈಗ ಒಂದು ಡೆಮೋ ತೋರಿಸ್ತೀನಿ ನೋಡಿ. ಜಸ್ಟ್ ಆನ್ ಮಾಡ್ತೀನಿ. ಫ್ರೆಶ್ ಆಗಿ ವಾಟರ್ ಹಿಡಿತಾ ಇದೀನಿ. ಓಕೆ, ಸೊ ಇದ್ರೊಳಗಡೆ ಎಷ್ಟು ಅಯಾನ್ಸ್ ಎಷ್ಟು ಬೇಗ ಸಾಯ್ತಾ ಇದೆ ನೋಡಿ. ಹೆಂಗಿದೆ ನೋಡಿ, ಅಯಾನ್ಸ್ ಕಾಣಿಸ್ತಿದೆಯಾ ನಿಮ್ಗೆ? ಕಾಣಿಸ್ತಿದೆ ಅನ್ಸುತ್ತೆ. ತುಂಬಾ ಅಯಾನ್ಸ್ ಇದೆ ನೋಡಿ. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಖಾಲಿ ಆಗ್ತಾ ಬರ್ತಿದೆ ನೋಡಿ. ಓಕೆ, ಸೊ ಮನುಷ್ಯನ ದೇಹದಲ್ಲಿ ಮೇನ್ ಬೇಕಾಗಿರೋದು ಏನು ಅಂತಂದ್ರೆ ಈ ಅಯಾನ್ಸ್. ಸೊ ಈ ಅಯಾನ್ಸ್ ಇಲ್ಲ ಅಂತಂದ್ರೆ ಸರ್ಕ್ಯುಲೇಷನ್ ಚೆನ್ನಾಗಿ ಆಗೋದೇ ಇಲ್ಲ. ಆಯ್ತಾ, ಮೇನ್ ನಮಗೆ ಬೇಕಾಗಿರೋ ಇದೆ. ಈಗಿನ ಫುಡ್ ಎಲ್ಲಾನು ವಿಷಕಾರಿ ಆಗ್ಬಿಟ್ಟಿದೆ. ಸೊ ನಾವೇನ್ ತಿಂತಾ ಇದೀವಿ ಕಂಪ್ಲೀಟ್ ವಿಷ. ಓಕೆ, ಏನೇನ್ ತಿಂತಾ ಇದೀವಿ ಕಂಪ್ಲೀಟ್ ವಿಷವಾಗಿದೆ. ಸೊ ಈ ತರ ಅಯಾನ್ಸ್ ನಮ್ಗೆ ಸಿಗೋದೇ ಇಲ್ಲ ಆಕ್ಚುಲಿ. ಓಕೆ, ಇದನ್ನ ಗಾಡ್ಸ್ ವಾಟರ್ ಅಂತಾನು ಕರಿಬೋದು ನಾನು ಅಂತ ಹೇಳ್ತೀನಿ. ಆಯ್ತಾ, ಜೇಡ್ ವಾಟರ್, ಆಲ್ಕಲೈನ್ ವಾಟರ್, ಗಾಡ್ಸ್ ವಾಟರ್ ಅಂತಾನು ಕರಿಬೋದು. ದೇವರು ಕೊಟ್ಟಿರುವಂತ ವರ. ನಿಜವಾಗ್ಲೂ ಕೊರಿಯನ್ ಅವರಿಗೆ ಧನ್ಯವಾದ ಹೇಳಬೇಕು, ಚೇರ್ಮನ್ ಸರ್ಗೆ ಧನ್ಯವಾದ ಹೇಳಬೇಕು, ದಾಸರಳ್ಳಿ ಸೆಂಟರ್ಗೂ ಧನ್ಯವಾದ ಹೇಳಬೇಕು. ಅದ್ರ ಮುಖಾಂತರ ನನಗೆ ಇದು ಗೊತ್ತಾಗಿದ್ದು. ಸೊ ಹಾಗಾಗಿ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಬಟ್ ಇದರಲ್ಲಿ 4 ಲೆವೆಲ್ ಆಫ್ ವಾಟರ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ಫಸ್ಟ್ ನಿಮ್ಗೆ ಏನು ಐ ಪ್ರಾಬ್ಲಮ್ ಇತ್ತಂದ್ರೆ ಫಸ್ಟ್ ಲೆವೆಲ್ ಯೂಸ್ ಮಾಡ್ಬೋದು. ಸೆಕೆಂಡ್ ಒಂದು ಡ್ರಿಂಕಿಂಗ್ ಯೂಸ್ ಮಾಡ್ಬೋದು. ಥರ್ಡ್ ಒಂದು ಕುಕಿಂಗ್ ಯೂಸ್ ಮಾಡ್ಬೋದು. ಫೋರ್ತ್ ಬಂದ್ಬಿಟ್ಟು ವಾಷಿಂಗ್, ತರಕಾರಿಗಳೆಲ್ಲ ವಿಷ ಪೆಸ್ಟಿಸೈಡ್ಸ್ ಹೊಡೆದಿರ್ತಾರಲ್ಲ ಅದೆಲ್ಲ ಹೋಗಕ್ಕೆ ಅದನ್ನ ಯೂಸ್ ಮಾಡ್ಬೋದು. ಸೊ ಥರ್ಡ್ ಲೆವೆಲ್ ವಾಟರ್ನ ಯೂಸ್ ಮಾಡಿ ನಾವು ಒಂದು ಕುಕ್ ಮಾಡಿದ್ವಿ, ಒಂದು ಡಿಶ್ ಮಾಡಿದೀವಿ. ಸೊ ಮುಂಚೆ ನಾವು ಮಾಡೋ ಡಿಶ್ಗೂ ಈಗ ಮಾಡಿ ತಿಂತಾ ಇರೋ ಡಿಶ್ಗೂ ತುಂಬಾ ಟೇಸ್ಟ್ ಡಿಫ್ರೆನ್ಸ್ ಇದೆ. ಓಕೆ, ಪ್ಲಸ್ ನಾನು ಆಲ್ರೆಡಿ ತೋರಿಸ್ನಲ್ಲ ಅಯಾನ್ಸ್ ಎಷ್ಟು ಚೆನ್ನಾಗಿ ಅದ್ರಲ್ಲಿ ತೋರಿಸ್ತಿತ್ತು. ನಾವು ಕುಡಿಯುವಂತ ವಾಟರ್ ಅಲ್ಲಿ pH ಇದೆಯಾ, ವಾಟರ್ ಬದುಕಿದ್ಯಾ ಸತ್ತಿದ್ಯಾ ಅನ್ನೋದಕ್ಕೆ ಒಂದು ಸಿಂಪಲ್ ಟೆಸ್ಟ್ ನೋಡ್ಬಿಡೋಣ. ಇದು ಆಕ್ಚುಲಿ ಟ್ಯಾಪ್ ವಾಟರ್, ಕಾವೇರಿ ವಾಟರ್. ಓಕೆ, ಇದು ಕಾವೇರಿ ವಾಟರ್ ಹಿಡಿದೀನಿ. ಓಕೆ, ಫಸ್ಟ್ ಇದು ಕಲರ್ ಚೇಂಜ್ ಆಗಿಲ್ಲ ಅಂತಂದ್ರೆ ಇದು ಫ್ರೆಶ್ ಅಲ್ಲ ಅಂತ ಹೇಳಿ. ಆಯ್ತಾ, ಸೊ ಇಲ್ಲಿ ORP ಏನೂ ಇಲ್ಲ, ಸತ್ತೋಗಿದೆ ಆಲ್ರೆಡಿ ಅಂತ ನಾನು ಹೇಳ್ಬೋದು ನನ್ನ ಭಾಷೆಯಲ್ಲಿ. ಓಕೆ, ಸೊ ಅದೇ ನಮ್ಮ ಜೇಡ್ ವಾಟರ್. ಕಲರ್ ಚೇಂಜ್ ಕಾಣಿಸ್ತಿದೆಯಾ ನಿಮ್ಗೆ? ನೋಡಿ ಎಷ್ಟು ಜೀವ ಇದೆ ಇದಕ್ಕೆ. ಓಕೆ, ಸೊ ನಾವು ಈ ತರ ನೀರು ಕುಡಿದ್ರೆ ನಮ್ಮ ಆರ್ಗನ್ಸು ಪ್ರಾಪರ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ. ನಮ್ಮಲ್ಲಿರುವಂತ 26 ಆರ್ಗನ್ಸು ಸ್ಪೈನ್ ಮುಖಾಂತರ ಹೋಗಿರುವಂತ ನರ್ವ್ಸ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಏನೇ ಡಿಫೆಕ್ಟ್ ಇದ್ರು ಆರ್ಗನ್ ಅಲ್ಲಿ ಸರಿ ಹೋಗುತ್ತೆ. ಸೊ ಇದನ್ನ ನಾನು ಗಾಡ್ಸ್ ವಾಟರ್ ಅಂತ ಹೇಳ್ತೀನಿ. ಓಕೆ, ಮೇನ್ ಆಗಿ ನಾವು pH ನೋಡೋಣ. pH ಎಷ್ಟಿದೆ ಮನುಷ್ಯನಿಗೆ ಮೇನ್ ಇಂಪಾರ್ಟೆಂಟ್ pH ಲೆವೆಲ್. ಓಕೆ,